ಚಿಂಚೋಳಿ ತಾಲೂಕಿನ ಮೀರ್ಯಾಣ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನೂರಿನವರ ಅಧ್ಯಕ್ಷತೆಯಲ್ಲಿ ಪರಿಸರ ಸಾರ್ವಜನಿಕ ಆಲಿಕೆ ಸಭೆ ಜರುಗಿತು. ಸಭೆಯಲ್ಲಿ ಹಲವಾರು ಸಮಸ್ಯೆಗಳು ಚರ್ಚೆ ನಡೆಯಿತು. ಜನರ ಅಹವಾಲು ಸ್ವೀಕರಿಸಿದ ನಂತರ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನೂರು ಮಾತನಾಡಿ, ಸಾರ್ವಜನಿಕರಿಂದ ಅಭಿಪ್ರಾಯ ಪಡೆದು ರಾಜ್ಯ ಸಮಿತಿಗೆ ನಿಖರ ವರದಿ ಕಳಿಸಲಾಗುವುದು. ಕೆಲವರು ಗಣಿಗಾರಿಕೆ ಪ್ರೊಸೆಸ್ ಸ್ವಲ್ಪ ಸಡಿಲಿಕೆ ಮಾಡಬೇಕು ಎಂದು ಹೇಳಿದ್ದು, ಈ ಕುರಿತು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಎಸಿ ಪ್ರಭು ರೆಡ್ಡಿ, ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ, ಸಂಗಮನಾಥ್ ಹಿರೇಮಠ್, ಸಂತೋಷ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಧನ್ಯವಾದ ಹೇಳ್ತೀನಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಸಭೆಯಲ್ಲಿ ನೀವು ಅಭಿಪ್ರಾಯ ಪಡಿಸಿರ್ತೀರಿ, ಅದು ಪಾಸಿಟಿವ್ ಇರಬಹುದು, ನೆಗೆಟಿವ್ ಇರಬಹುದು. ಬಹಳ ಮಂದಿ ಇಲ್ಲಿ ಕೊಡಿ ಅಂತಾನು ಹೇಳಿದ್ದಾರೆ, ಬಹಳ ಮಂದಿ ಇಲ್ಲಿ ಬೇಡ ಅಂತಾನು ಹೇಳಿದ್ದಾರೆ. ಎರಡನ್ನೂ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನಾವು ಸ್ಟೇಟ್ ಸಮಿತಿಯವರಿಗೆ ನಾವು ಕಲಿಸ್ತೀವಿ. ಇಲ್ಲಿ ಯಾವುದೂ ರೀತಿ ಅನುಮತಿ ನೀಡೋದು ನಿರ್ಣಯ ನಮ್ಮ ಹಂತದಲ್ಲಿ ಆಗೋದಿಲ್ಲ. ಸಾರ್ವಜನಿಕರಿಂದ ಏನು ಅವ್ರ ಅಭಿಪ್ರಾಯ ಇದೆ ನಾವು ಸಂಗ್ರಹಣೆ ಮಾಡಿ ಕಲಿಸೋದು ಒಂದು ಪ್ರಾಸೆಸ್ ಇರೋದು, ಇದು ಪ್ರೊಸೀಜರ್ ಇರೋದು. ಹೀಗೆ ಭಾಳಷ್ಟು ಮಂದಿ ಫ್ಯೂ ಪಾಯಿಂಟ್ಸ್ ರೇಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಂದು, ಭಾಳಷ್ಟು ಮಂದಿ ಹೇಳಿದ್ದಾರೆ ಇದು ಪ್ರಾಸೆಸ್ ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು, ಅದು ನಮ್ಮ ಹಂತದಲ್ಲಿ ಇರೋದಿಲ್ಲ. ಈ ಒಂದು ಸಭೆ ಮುಖಾಂತರ ನಾವು ನಮ್ಮ ನಡವಳಿಯಲ್ಲಿ ಹಾಕಿ ಸರ್ಕಾರ ಗಮನಕ್ಕೆ ತರ್ತೀವಿ. ಸಿಂಪ್ಲಿಫಿಕೇಶನ್ ಆಫ್ ದ ಪ್ರಾಸೆಸ್ ಬಗ್ಗೆ ಏನು ನೀವು ಕೇಳಿದ್ದೀರಾ ಅದು ಒಂದು. ಎರಡನೇದು, ಬಹಳಷ್ಟು ಮಂದಿ ಇಲ್ಲಿ ಕಾರ್ಮಿಕರ ಬಗ್ಗೆ ಅವ್ರ ಕಲ್ಕಲಿಯಿಂದ ಮಾತಾಡಿದ್ದಾರೆ. ಅವ್ರದ್ದು ಕಲ್ಕಲಿ ನಾವು ಸ್ವಾಗತಿಸುತ್ತೇನೆ, ನನಗೇನು ಅದೇ ಕಲ್ಕಲಿ ಇದೆ. ಕಾರ್ಮಿಕರದ್ದು ಸೇಫ್ಟಿ ಆಗಲಿ, ಪ್ರೊಟೆಕ್ಷನ್ ಆಗಲಿ, ಅವ್ರ ಮೆಜರ್ಸ್ ಪ್ರಕಾರನೇ ನಡೆಸಬೇಕು ಅಂತ ಆ ಕಂಡೀಷನ್ ಸಹ ನಾವು ನಡವಳಿಯಲ್ಲಿ ಹಾಕ್ತೀವಿ. ಅದಲ್ಲದೆ ಜಿಲ್ಲಾಧಿಕಾರಿಯಾಗಿ ನಾವು ಇಲ್ಲಿ ನಡೀತಾ ಇರೋದು ಚಿಂಚೋಳಿ ತಾಲೂಕು ಮಾತ್ರ ಇಲ್ಲವೇ ಇಡೀ ಜಿಲ್ಲೆಯಲ್ಲಿ ನಡೀತಾ ಇರೋದು. ಎಲ್ಲ ಕಡೆ ನಮ್ಮ ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರ್ ಮತ್ತು ಅವ್ರ ತಂಡ ಹೋಗಿ ಪರಿಶೀಲಿಸಿ ಅವ್ರಿಗೆ ಏನು ಹೆಲ್ತ್ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ, ಏನು ಇನ್ಶೂರೆನ್ಸ್ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ, ಎಂಪ್ಲಾಯಿ ಬೆನಿಫಿಟ್ಸ್ ಏನೇನು ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಇನ್ಸ್ಪೆಕ್ಷನ್ ಮಾಡಿಸಿ ವರದಿ ಕೊಡಿ ಅಂತ ಒಂದು ಇವತ್ತು ಮೀಟಿಂಗ್ ಎಲ್ಲ ಆದ ನಂತರ ನಾಳೆನೇ ಆ ಕಾರ್ಯ ಮಾಡಿಸ್ತೀವಿ ಅಂತ ತಮ್ಮೆಲ್ಲರಿಗೆ ಒಂದು ಮಾತು ಕೊಡ್ತೀನಿ. ಅದಲ್ಲದೆ ಬಹಳಷ್ಟು ಮಂದಿ ಇಲ್ಲಿ ವನ್ಯಜೀವಿ ಬಗ್ಗೆ ಹೇಳಿದ್ದಾರೆ ಮತ್ತು ಪ್ರಾಣಿಗಳದು ಬಗ್ಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಸಹ ನಾವು DFO ಅವ್ರ ಜೊತೆ ಮಾತನಾಡಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ. ತಾವೆಲ್ಲ ಬಹಳಷ್ಟು ಮಂದಿ ಇಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ವಿ, ಎಷ್ಟು ರಾಶಿ ಕಾಣ್ತಾ ಇದೆ ಅಂತ. ಅದ್ರ ಬಗ್ಗೆನೂ ಈಗಾಗಲೇ JD ಇಂಡಸ್ಟ್ರೀಸ್ ಮತ್ತು DD ಇಂಡಸ್ಟ್ರೀಸ್ ಜೊತೆ ಮಾತನಾಡಿದ್ದೀನಿ. ಎಷ್ಟು ಮಟ್ಟಿಗೆ ನಾವು ಸಿಮೆಂಟ್ ಕಂಪ್ನಿಗೆ ಕಲಿಸ್ಬೋದು, ಯಾವ ಮಟ್ಟಿಗೆ ಕ್ರಷರ್ಗಳಿಗೆ ಕಲಿಸ್ಬೋದು, ಯಾವ ರೀತಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬಹುದು ಮತ್ತು ಪರಿಸರಕ್ಕೆ ಯಾವ ರೀತಿ ಹಾನಿ ಆಗಲಾರ್ದು ರೀತಿ ನೋಡ್ಕೊಳ್ಳೋದು ಒಂದು ಪ್ರಯತ್ನ ಡೆಫಿನೆಟ್ಲಿ ನಾವು ಕಡ್ಡಾಯವಾಗಿ ಮಾಡೇ ಮಾಡ್ತೀನಿ ಅಂತ ತಮ್ಮೆಲ್ಲರಿಗೆ ಮಾತು ಕೊಡ್ತೀನಿ. ಆದರೂ ತಾವು ಬಹಳ ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.